ಜೀವನದಲ್ಲಿ ಎಲ್ಲರೂ ಅದೃಷ್ಟದ ಬಗ್ಗೆ ಮಾತಾಡ್ತಾರೆ. ಕೆಲವರು ಹೇಳ್ತಾರೆ, ಅವನಿಗೆ ಅದೃಷ್ಟ ಒಲಿದಿದೆ, ಅದಕ್ಕೆ ಅವನು ಗೆದ್ದನು. ಇನ್ನು ಕೆಲವರು ತಮ್ಮ ಸೋಲಿಗೆ ಕಾರಣ ಹೇಳ್ತಾರೆ, ನನಗೆ ಅದೃಷ್ಟವೇ ಇಲ್ಲ. ಆದರೆ ನಿಜವಾದ ಸತ್ಯ ಏನು ಗೊತ್ತಾ? ಅದೃಷ್ಟ ಎಂಬುದು ಹೊರಗಿನಿಂದ ಬರುವುದಲ್ಲ, ಅದು ನಿನ್ನ ಯೋಚನೆಯೊಳಗೆ ಹುಟ್ಟುತ್ತದೆ. ಹೌದು, ನಿನ್ನ ಯೋಚನೆ ಹೇಗಿದೆಯೋ ನಿನ್ನ ಜೀವನವು ಹಾಗೆಯೇ ರೂಪುಗೊಳ್ಳುತ್ತದೆ. ನಿನ್ನ ಮನಸ್ಸಿನಲ್ಲಿ ನೀನು ನಿನ್ನನ್ನು ಹೇಗೆ ನೋಡುತ್ತೀಯೋ ಅದೇ ನಿನ್ನ ಭವಿಷ್ಯವಾಗುತ್ತದೆ. ಒಬ್ಬ ವ್ಯಕ್ತಿ ಸದಾ ನಕಾರಾತ್ಮಕವಾಗಿ ಯೋಚಿಸುತ್ತಿದ್ದರೆ, ನನ್ನಿಂದ ಆಗೋದಿಲ್ಲ, ನಾನು ಸೋಲುತ್ತೇನೆ ಅಂತ ಅವನಿಗೆ ಸಿಗುವ ಫಲಿತಾಂಶವೂ ಅದೇ ಆಗುತ್ತದೆ. ಅದುವೇ ಮತ್ತೊಬ್ಬನು ಅದೇ ಪರಿಸ್ಥಿತಿಯಲ್ಲಿ ನಾನು ಪ್ರಯತ್ನ ಮಾಡುತ್ತೇನೆ, ನಾನು ಗೆಲ್ಲುತ್ತೇನೆ ಅಂತ ಯೋಚಿಸಿದರೆ ಅವನಿಗೆ ಅವಕಾಶಗಳು ಸ್ವತಃ ಬರುತ್ತವೆ. ಇಲ್ಲಿ ಒಂದು ಸಣ್ಣ ಸತ್ಯ ಇದೆ. ಯೋಚನೆ ಬದಲಾಗಿದ್ರೆ ದೃಷ್ಟಿಕೋನ ಬದಲಾಗುತ್ತದೆ, ದೃಷ್ಟಿಕೋನ ಬದಲಾಗಿದ್ರೆ ನಿರ್ಧಾರಗಳು ಬದಲಾಗುತ್ತವೆ, ನಿರ್ಧಾರಗಳು ಬದಲಾಗಿದ್ರೆ ಜೀವನವೇ ಬದಲಾಗುತ್ತದೆ. ನೀನು ನಿನ್ನ ಮನಸ್ಸನ್ನು ಹೇಗೆ ಟ್ರೈನ್ ಮಾಡುತ್ತೀಯೋ ಅದು ಮುಖ್ಯ. ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಬರುತ್ತವೆ, ಆದರೆ ಗೆಲ್ಲುವವರು ಯಾರು ಗೊತ್ತಾ? ಸಮಸ್ಯೆ ಬಂದಾಗ ಓಡಿ ಹೋಗುವವರಲ್ಲ, ಅದನ್ನು ಎದುರಿಸುವವರು. ಒಂದು ದಿನದಲ್ಲಿ ಏನೂ ಬದಲಾವಣೆಯಾಗೋದಿಲ್ಲ, ಆದರೆ ಪ್ರತಿದಿನ ನಿನ್ನ ಯೋಚನೆಯಲ್ಲಿ ಸಣ್ಣ ಬದಲಾವಣೆ ಮಾಡಿದರೆ ಒಂದು ದಿನ ನಿನ್ನ ಸಂಪೂರ್ಣ ಜೀವನ ಬದಲಾಗುತ್ತದೆ. ನಿನ್ನ ಜೀವನವನ್ನು ಇತರರೊಂದಿಗೆ ಹೋಲಿಸಬೇಡ, ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಮ್ಮದೇ ಪಥ ಇದೆ. ಯಾರಾದರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಅದನ್ನು ಮನಸ್ಸಿಗೆ ಹಾಕಿಕೊಳ್ಳಬೇಡ, ಅದು ಅವರ ಯೋಚನೆ, ನಿನ್ನ ಸತ್ಯವಲ್ಲ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟಾಗ ಜಗತ್ತೇ ನಿನ್ನ ಕಡೆ ತಿರುಗುತ್ತದೆ. ಆದರೆ ನೀನು ನಿನ್ನನ್ನು ನೀನೇ ಅನುಮಾನಪಟ್ಟರೆ ಯಾರೂ ನಿನ್ನ ಮೇಲೆ ನಂಬಿಕೆ ಇಡುವುದಿಲ್ಲ. ನಿನ್ನ ಜೀವನದ ದೊಡ್ಡ ಶತ್ರು ಯಾರು ಗೊತ್ತಾ? ಹೊರಗಿನ ಜನ ಅಲ್ಲ, ನಿನ್ನ ಒಳಗಿನ ನಕಾರಾತ್ಮಕ ಯೋಚನೆಗಳು. ಅವು ನಿನ್ನನ್ನು ನಿಧಾನವಾಗಿ ದುರ್ಬಲಗೊಳಿಸುತ್ತವೆ. ಆದರೆ ಒಮ್ಮೆ ನೀನು ಅವುಗಳನ್ನು ಗೆದ್ದರೆ ನಿನ್ನನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನೀನು ಹೀಗೊಂದು ನಿರ್ಧಾರ ತೆಗೆದುಕೊಳ್ಳು, ನಾನು ನನ್ನ ಯೋಚನೆಯನ್ನು ಬದಲಾಯಿಸುತ್ತೇನೆ. ಆ ದಿನದಿಂದಲೇ ನಿನ್ನ ಜೀವನ ಹೊಸ ದಾರಿಯಲ್ಲಿ ಸಾಗಲು ಶುರುವಾಗುತ್ತದೆ. ಪ್ರತಿ ಬೆಳಿಗ್ಗೆ ಎದ್ದಾಗ ನಿನ್ನನ್ನು ನೀನೇ ಕೇಳು, ನಾನು ಇಂದು ನನ್ನನ್ನು ಸುಧಾರಿಸಬಹುದಾ? ಈ ಒಂದು ಪ್ರಶ್ನೆ ನಿನ್ನ ಜೀವನವನ್ನು ಬದಲಾಯಿಸುತ್ತದೆ. ನೀನು ವಿಫಲವಾದಾಗ ಅದನ್ನು ಅಂತ್ಯ ಎಂದು ನೋಡಬೇಡ, ಅದು ನಿನ್ನ ಕಲಿಕೆಯ ಭಾಗ. ಪ್ರತಿ ಸೋಲು ನಿನ್ನನ್ನು ಇನ್ನಷ್ಟು ಬಲವಾಗಿಸುತ್ತದೆ. ಜೀವನದಲ್ಲಿ ಯಶಸ್ಸು ಎಂದರೆ ಕೇವಲ ಹಣವಲ್ಲ, ನಿನ್ನ ಮನಸ್ಸಿನ ಶಾಂತಿ, ನಿನ್ನ ಆತ್ಮವಿಶ್ವಾಸ, ಅವೇ ನಿಜವಾದ ಯಶಸ್ಸು. ನೀನು ನಿನ್ನ ಯೋಚನೆಯನ್ನು ಬದಲಿಸಿದಾಗ ನೀನು ನಿನ್ನ ಬಗ್ಗೆ, ನಿನ್ನ ಸುತ್ತಲಿನ ಜಗತ್ತಿನ ಬಗ್ಗೆ, ಎಲ್ಲದರ ಬಗ್ಗೆ ಹೊಸ ದೃಷ್ಟಿಯಿಂದ ನೋಡಲು ಶುರು ಮಾಡುತ್ತೀಯ. ಅದೃಷ್ಟವು ಹೀಗೆ ಬರುತ್ತದೆ, ಅದು ಅಕಸ್ಮಾತ್ ಬರುವುದಿಲ್ಲ. ನಿನ್ನ ಪರಿಶ್ರಮ, ನಿನ್ನ ಧೈರ್ಯ, ನಿನ್ನ ಯೋಚನೆ ಇವೆಲ್ಲ ಸೇರಿ ಅದೃಷ್ಟವನ್ನು ನಿರ್ಮಿಸುತ್ತವೆ. ನೀನು ನಿನ್ನ ಮನಸ್ಸಿಗೆ ಹೇಳು, ನಾನು ಸೋಲುವುದಿಲ್ಲ, ನಾನು ಕಲಿಯುತ್ತೇನೆ. ಈ ಒಂದು ಮಾತು ನಿನ್ನ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಯಾರೂ ನಿನ್ನ ಜೀವನವನ್ನು ಬದಲಾಯಿಸಲು ಬರುವುದಿಲ್ಲ. ನೀನೇ ನಿನ್ನ ಹೀರೋ, ನೀನೇ ನಿನ್ನ ಶಕ್ತಿ. ನೀನು ಒಂದು ಸತ್ಯವನ್ನು ಅರ್ಥ ಮಾಡಿಕೋ, ಜೀವನದಲ್ಲಿ ಏನು ಆಗುತ್ತದೆ ಅನ್ನೋದಕ್ಕಿಂತ ಅದಕ್ಕೆ ನೀನು ಹೇಗೆ ಪ್ರತಿಕ್ರಿಯಿಸುತ್ತೀಯೋ ಅದು ಮುಖ್ಯ. ಒಮ್ಮೆ ನೀನು ನಿನ್ನ ಯೋಚನೆ ಮೇಲೆ ಕಂಟ್ರೋಲ್ ಪಡೆಯುತ್ತಿದ್ದರೆ ನಿನ್ನ ಜೀವನದ ಮೇಲೆ ಕಂಟ್ರೋಲ್ ಸಿಗುತ್ತದೆ. ನೀನು ನಿನ್ನ ಕನಸುಗಳನ್ನು ಸಣ್ಣದಾಗಿ ನೋಡಬೇಡ, ಅವು ನಿನ್ನ ಭವಿಷ್ಯದ ಬೀಜಗಳು. ಪ್ರತಿದಿನ ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಹೋಗು. ನೀನು ನಿಧಾನವಾಗಿ ಹೋದರೂ ಪರವಾಗಿಲ್ಲ, ಆದರೆ ನಿಲ್ಲಬೇಡ. ಒಂದು ದಿನ ನೀನು ಹಿಂದಕ್ಕೆ ನೋಡಿದಾಗ ನಿನ್ನ ಪ್ರಯತ್ನಗಳ ಮೇಲೆ ಹೆಮ್ಮೆ ಪಡುವೆ. ಹೀಗಾಗಿ ಇವತ್ತೇ ನಿರ್ಧಾರ ಮಾಡು, ನಾನು ನನ್ನ ಯೋಚನೆಯನ್ನು ಬದಲಿಸುತ್ತೇನೆ, ನನ್ನ ಜೀವನವನ್ನು ನಾನೇ ರೂಪಿಸುತ್ತೇನೆ. ನಿನ್ನ ಮನಸ್ಸನ್ನು ಬಲವಾಗಿಸು, ನಿನ್ನ ಗುರಿಯನ್ನು ಸ್ಪಷ್ಟವಾಗಿಸು, ನಿನ್ನ ಪ್ರಯತ್ನವನ್ನು ನಿರಂತರವಾಗಿರಿಸು. ಆಮೇಲೆ ನೋಡು, ಅದೃಷ್ಟವೂ ನಿನ್ನ ಕಡೆ ಬರುತ್ತದೆ. ಯಾಕೆಂದರೆ ನೀವು ನಿಮ್ಮ ಯೋಚನೆ ಬದಲಿಸಿದರೆ ಅದೃಷ್ಟವೂ ಬದಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.